ಸಂಪುಟ ವಿಸ್ತರಣೆಗೆ ಮತ್ತೊಮ್ಮೆ ಸರ್ಕಸ್ ಶುರುವಾಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಹಲವು ಶಾಸಕರು ತೆರಳಿ ಭೇಟಿಯಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಮನೆಗೇನೆ ಬಂದು ಆಕಾಂಕ್ಷಿಗಳು ಭೇಟಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, ಬೋಸರಾಜು ಅವರು, ಅಜಯ್ ಸಿಂಗ್, ಹಾಗೆ MLC ವಸಂತ್ ಕುಮಾರ್ ಮತ್ತು ಅಶೋಕ್ ಪಟ್ಟಣ್ ಅವರು ಕೂಡ ಸೇರಿದಂತೆ ಹಲವು ನಾಯಕರು ಇವತ್ತು ಭೇಟಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಈ ಶಾಸಕರನ್ನೆಲ್ಲ ಭೇಟಿಯಾದ ಬಳಿಕ ದೆಹಲಿಗೆ ತೆರಳಿದ್ದಾರೆ ಎಐಸಿಸಿ ಅಧ್ಯಕ್ಷ. ಅವರು ಮೊದಲಿಗೆ ಅವರ ಪ್ಲಾನ್ ಇದ್ದಿದ್ದು ಇವತ್ತು ಸಂಜೆ 5 ಗಂಟೆಗೆ ತೆರಳಬೇಕು ದೆಹಲಿಗೆ ಅನ್ನೋದು, 5 ಗಂಟೆಯ ವಿಮಾನದಲ್ಲಿ. ಆದರೆ ಅದರ ಬದಲಿಗೆ ಶಾಸಕರನ್ನೆಲ್ಲ ಭೇಟಿಯಾದ ನಂತರ ಮಧ್ಯಾಹ್ನವೇ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿಂದ ದೆಹಲಿಗೆ ತೆರಳಿರುವಂಥದ್ದು. ದೆಹಲಿಗೆ ವಾಪಸ್ ಹೋಗಿದ್ದಾರೆ. ನಾಳೆ CM DK ಶಿವಕುಮಾರ್ ಅವರು, ಮಾಜಿ CM ಸಿದ್ದರಾಮಯ್ಯನವರು, ಹಾಗೆ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಕೂಡ ದೆಹಲಿಗೆ ತೆರಳುತ್ತಾರೆ. ಅವರು ಅಲ್ಲಿಗೆ ಹೋದ ಮೇಲೆ ನಾಳೆ ಸಂಜೆ ರಾಜ್ಯದ ಸಂಸದರುಗಳಿಗಾಗಿ ಒಂದು ಭೋಜನಕೂಟವನ್ನು ಆಯೋಜನೆ ಮಾಡಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಆ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ. ರಾಜ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದಲ್ಲಿ ಪ್ರಸ್ತಾಪಿಸಬೇಕಾಗಿರುವ ವಿಚಾರಗಳ ಕುರಿತಾಗಿ ಅಲ್ಲಿ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಅದಾದ ಬಳಿಕ ಮಂಗಳವಾರದಂದು ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆಯಲ್ಲಿ ಕಾಂಗ್ರೆಸ್ನ ನಾಯಕರು ಮಾತುಕತೆಯನ್ನು ನಡೆಸ್ತಾರೆ, ರಾಜ್ಯದ ನಾಯಕರು. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ತೆರಳಿದ್ದಾರೆ. ಎಲ್ಲರಿಗೂ ಆಸೆ ಏನಂದ್ರೆ ಸೋಮವಾರ ಸಾಯಂಕಾಲ 6 ಗಂಟೆ ಮೇಲೆ ಮೀಟಿಂಗ್ ಸೇರ್ತಾರೆ ಅಂತ ಒಂದು ಮೆಸೇಜ್ ಇದೆ. ಸೋಮವಾರ ತಪ್ಪದ್ರೆ ಮಂಗಳವಾರ 99% ಫೈನಲ್ ಮಾಡ್ತಾರೆ ಅಂತ ನಮಗೆಲ್ಲ ಆಶಾಭಾವನೆ ಇದೆ. ಮೋಸ್ಟ್ಲಿ ಹೊಸ ಮಂತ್ರಿಮಂಡಲ ಬುಧವಾರ ಆಗ್ಬೋದು ಅಂತ ನಮಗೆಲ್ಲ ಮಾಹಿತಿ ಇದೆ. ಅಲ್ಲ ಸರ್, ಈಗ ಹೇಗೆ ಅಂತ ಸರ್, ಹೊಸಬರಿಗೆ ಆದ್ಯತೆನ ಹಳಬರಿಗೆ ಆದ್ಯತೆನ ಅಂತ? ಹೊಸಬರಿಗೆ ಆದ್ಯತೆ ಕೊಡಲೇಬೇಕು ಅಂತ ಮೊದಲಿಂದ ನಾವು ಸ್ಟ್ರೈಕ್ ಮಾಡ್ತಾನೆ ಇದೀವಿ, ನಾವು ಪ್ರತಿಭಟನೆ ಮಾಡ್ತಾನೆ ಇದೀವಿ, ರಿಕ್ವೆಸ್ಟ್ ಮಾಡಿದ್ರೆ ದೆಹಲಿ ನಾಯಕರಿಗೆ, ಕರ್ನಾಟಕದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಹೇಳಿದೀವಿ, ಕೊಟ್ಟವ್ರಿಗೆ ಕೊಡಬೇಡಿ, ಎಲ್ಲರಿಗೂ MLAಗೂ ಅವಕಾಶ ಕೊಡಿ ಅಂತ. ನಾನು ಹೇಳಿದ್ನಲ್ಲ, ಫಸ್ಟ್ ಟೈಮ್ ಮಂತ್ರಿಮಂಡಲ ಮಾಡ್ಬೇಕಾದ್ರೆ ಸುರ್ಜೇವಾಲಾನೇ ಹೇಳಿದ್ರು, ಫಸ್ಟ್ ಟೈಮ್ ಆಫ್ಟರ್ 2.5 years ವಿಲ್ ರಿಮೂವ್ ಎವರಿಬಡಿ ಎಕ್ಸೆಪ್ಟ್ 5-6 senior members, ವಿಲ್ ಗಿವ್ ಚಾನ್ಸ್ ಟು ಎವರಿಬಡಿ ಅಂತ ಹೇಳಿದ್ದಾರೆ. ಅದೇನೆ ನಾವು ಅದೇ ಮಾತನ್ನ ಮುಂದೆ ಇಟ್ಕೊಂಡು ನಾವು ಫೈಟ್ ಮಾಡ್ತಾ ಇದೀವಿ. ನನ್ನ ಪ್ರಕಾರ ಇನ್ನೂ 20 ಇದೆ, 20ರೊಳಗೆ 15 ಜನಕ್ಕೆ ಹೊಸಬ್ರು ಕೊಡ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬೆಳಗಾವಿ ಭಾಗದಲ್ಲಿ ಈಗಾಗಲೇ ಒಂದಿದೆ, 3 ಸಿಗಬೇಕು ಅಂತ ಒತ್ತಾಯ. ಹೌದು, 3 ಕೊಟ್ಟರೆ ಒಳ್ಳೇದು. ಅಲ್ಲ, ಎಲ್ಲ ಬೇರೆ ಬೇರೆ ಸರ್ಕಾರದಾಗೆಲ್ಲ ನೀವು ಹಿಸ್ಟ್ರಿ ತೆಗೆದು ನೋಡಿ, ಒಂದ್ಸರಿ 4 ಜನ ಇದ್ರು, ಅದೇ ತರ 3 ಜನ ಇರಲೇಬೇಕು ಅಂತ ನಮ್ದು ಒತ್ತಡ ಇದೆ. ಬಹಳ ದೊಡ್ಡ ಇದು ನಮ್ಮ ಜಿಲ್ಲೆ, 18 ಜನ MLAಗಳಿದ್ದಾರೆ. ಅದರಿಂದ 3 ಜನ ಮಂತ್ರಿಮಂಡಲ ಕೊಟ್ಟರೆ ಬಹಳ ಒಳ್ಳೇದು ಅಂತ ನಮ್ದು. ಭೇಟಿ ಮಾಡಿದ್ರಿ ಸರ್ ಇದು ವಿಚಾರ? ನಾನು ಖರ್ಗೆ ಅವ್ರನ್ನ, ನಾನು ಸತೀಶ್ ಜಾರಕಿಹೊಳಿ ಸಪರೇಟ್ ಹೋಗಿದ್ದಾರೆ, ನಾವೇ ಸಪರೇಟ್ ಹೋಗಿದ್ದೀವಿ. ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾ ನಾಯಕರು, ರಾಜ್ಯ ನಾಯಕರು ಅವ್ರು ಹೋಗಿ ಸಪರೇಟ್ ಆಗಿ ಮಾತಾಡಿದ್ದಾರೆ. ನಾವು ಹೋಗಿದ್ದು ನಿಜ ಅಲ್ಲಿ, ಬಟ್ ನಾವು ಅವ್ರ ಪಾಡ್ಗೆ ಅವ್ರು ಸಪರೇಟ್ ಬಂದಿದ್ರು. ನಾವು ಘಾಟಿಗೆ ಅವರು SP ಘಾಟಿಗೆ ಅವರಲ್ಲ, ನಮ್ಮ ಗುಲ್ಬರ್ಗ MP ಅವರು ರಾಧಾಕೃಷ್ಣ ಅವರು ನಮ್ಮೆಲ್ಲ ಹಳೆ ಸ್ನೇಹಿತರು, ಅವ್ರ ಜೊತೆ ಮಾತಾಡಕ್ಕೆ ಹೋಗಿದ್ವಿ ಅಷ್ಟೇ. ಅದೇ ಸುಮ್ಮನೆ ಜನರಲ್ ಆಗಿ ಮಾತಾಡಕ್ಕೆ ಹೋಯ್ತು, ನಾವೆಲ್ಲ ಮೊದಲಿಂದ. ಈಗ ಸಚಿವಾಕಾಂಕ್ಷಿಗಳ ಒಂಥರ ಎಲ್ಲ ಸಚಿವಾಕಾಂಕ್ಷಿಗಳ ಲೀಡರ್ ನೀವು ಆಗಿದ್ದೀರಿ ಸರ್, ಎಲ್ಲಾರನ್ನೂ ಕೂಡ ತಂಡ ಕಟ್ಕೊಂಡು ನೀವೇ ಹೋಗ್ತಾ ಇದ್ರಿ. ನಾವು ಮೊದಲು ಹೋಗ್ತಾ ಇದ್ದಿದ್ದು ನಿಜ. ಆಮೇಲೆ ಏನ್ ಮಾಡಿದ್ರು, ಡೈಲಿಯಿಂದ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟರು, ಗುಂಪಾಗಿ ಬರಬೇಡಿ, ಪಾರ್ಟಿ ಹೆಸರು ಕೆಟ್ಟೋಗ್ತದೆ, ತಾವೆಲ್ಲ ಬಂದು ಇಂಡಿವಿಜುವಲ್ ಆಗಿ ಬೇಕಾದ್ರೆ ಯಾರು ಬೇಕಾದ್ರೆ ಮೀಟ್ ಮಾಡಿ ಕೇಳ್ಕೊಂಡು ನಿಮ್ಮ ಅದೃಷ್ಟದ ಪ್ರಕಾರ ನಿಮ್ಗೆ ಏನೇನಾಗ್ತದೆ ನಾವು ಮಾಡ್ತೀವಿ ಅಂತ ಹೇಳೋದು. ಅದರಿಂದ ಗುಂಪು ಕಟ್ಕೊಂಡು ಹೋಗ್ತಾ ಇಲ್ಲ ಅವತ್ತಿಂದ. ಫಸ್ಟ್ ಟೈಮ್ ಏನ್ ನಾವು ಒಂದು 35 ಜನ ಹೋಗಿದ್ದು, ಅದೇ ಲಾಸ್ಟ್ ಕಾರ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಚಿವ ಸಿಗುತ್ತೆ ಅಂತ ನಾನು ಬಹಳ ಆಸೆ ಪಟ್ಕೊಂಡಿದ್ದೀನಮ್ಮ. ನಾನು ಬಹಳ ಸೀನಿಯರ್ ಇದ್ದೀನಿ. ಇವಾಗ ಯಾರ್ಯಾರು ಮಂತ್ರಿಗಳಾಗಿದ್ದಾರೋ ಅವರೆಲ್ಲರಿಗಿನ ಸೀನಿಯರ್. ದೇವರಾಜ ಸರ್ಕಾರದಾಗೆ ನಮ್ಮ ರಮೇಶ್ ಕುಮಾರ್, ರಘುಪತಿ, ಚಂದ್ರಗೌಡ ಪ್ರೆಸಿಡೆಂಟ್ ಇದ್ದಾಗ ನಾವೆಲ್ಲ ಕೆಲಸ ಮಾಡಿದೀವಿ, ವಿದ್ಯಾರ್ಥಿ ದಿಶೆಯೊಳಗೆ ಕೆಲಸ ಮಾಡಿದೀವಿ. ಹಾಗಾಗಿ ನನಗೆ ಒಂದೇ ಒಂದು ಪ್ರಾಬ್ಲಮ್ ಆಗಿದೆ, ಜಾತಿಯ ರಾಜಕೀಯ ಬಂದು ನನಗೆ ಪ್ರಾಬ್ಲಮ್. ಜಾತಿಯ ರಾಜಕೀಯ ಒಳಗೆ ಅಂದ್ರೆ ನಾನು ಏನೋ ಅಪ್ಪಿ ಏನೋ ನಾನು ಲಿಂಗಾಯತರಾಗಿ ಹುಟ್ಟಿದ್ದೀನಪ್ಪ. ಲಿಂಗಾಯತರಾಗಿ ಹುಟ್ಟಿದ್ರೆ ಲಿಂಗಾಯತರು ಅಂತ ಹೇಳಿ ಬೇಡನಲ್ಲ, ಅದ್ರಾಗ ಉಪಜಾತಿ ಸಾಧರು ಬರಬೇಕು, ಬಣಜಿಗರು ಬರಬೇಕು, ಪಂಚಿಮ ಶಾಲೆ ಬರಬೇಕು, ಅವ್ರು ಬರೋಕೆ ಎಲ್ಲ ಜಾತಿ ಕೊಡಕ್ಕಾಗತ್ತ? ಇವರು ಜಾತಿ ನೋಡಿ ಕೊಡ್ಲಿ ಬೇಡನಲ್ಲ, ಅವ್ರು ಬೇಕು. ಉಪಜಾತಿ ನೋಡಕ್ ಹೋಗ್ಬೇಡಿ, ಉಪಜಾತಿ ನೋಡಿ ಯಾರು ಓಟ್ ಹಾಕಲ್ಲ. ಅದರಿಂದ ಪಕ್ಷದ ನಿಷ್ಠೆ, ಎಷ್ಟು ದಿನ ಕೆಲಸ ಮಾಡ್ತಾರೆ, ಎಷ್ಟು ದಿನ ನಿಷ್ಠೆ ಆಗಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ದಿನ ನಿಷ್ಠೆ ಇದ್ದಾರೆ ನೋಡ್ಕೊಂಡು, ಅವ್ರ ಸೀನಿಯಾರಿಟಿ ನೋಡ್ಕೊಂಡು ಮಂತ್ರಿಮಂಡಲ ಕೊಡಬೇಕು ಅಂತ ನಾನು ಅವತ್ತಿಂದ ಹೇಳ್ತೇನೆ. ಮೇಡಮ್, ಎಲ್ಲರೂ ನೋಡ್ತೀನಿ ಅಂತ ಹೇಳ್ತಾರ, ಹೊರತಾಗಿ ಮಾಡಿದೆ ಅಂತ ಯಾರು ಹೇಳಲ್ಲ. ನಾನೇ ಅವ್ರ ಸ್ಥಾನದಾಗಿದ್ರು ಕೂಡ ನಾನು ಹೇಳ್ತಾ ಇರಲಿಲ್ಲ. ಅದು ಮೊದಲಿಂದ
ಅದು ಪದ್ಧತಿ ಇದೆ, ನಮ್ಮ ಪಕ್ಷದಾಗೆ ಪದ್ಧತಿ ಇದೆ. ದಯವಿಟ್ಟು ಎಲ್ಲರೂ ಯಾಕೋ ಒಂದ್ ರೀತಿ ಮಾನಸಿಕವಾಗಿ ತಯಾರಾಗ್ತಾರೆ ಸರ್ ನೀವು. ಮಾನಸಿಕ ನಾನು ಧೈರ್ಯವಾಗಿದ್ದೀನಿ, ಆದ್ರೆ ಒಂದು ಆಗದೆ ಆದ್ರೆ ಒಂದು ಹಣೆ ಬರ ಗೊತ್ತಾಯ್ತಾ. ಈಗ ಹೇಳ್ತಾರೆ ಯಾರು ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತಾ ಇದ್ರೆ ಅದು ಒಂದು ದೊಡ್ಡ ಕಥೆ ಇದೆ, ಇನ್ನೊಂದಿನ ಹೇಳ್ತೀನಿ. ನಮಗೆ ಭರವಸೆ ಇದೆ. ಯಾಕಂದ್ರೆ ಕೋಲಾರ ಜಿಲ್ಲೆಗೆ ಕಳೆದ 3 ಬಾರಿ ಅವಕಾಶ ಕೊಡದಿರೋದ್ರಿಂದ ಈ ಬಾರಿ ಕೊಡಲೇಬೇಕು ಅಂತೇಳಿ ನಾವು 4 ಮಂದಿ ಶಾಸಕರು ಇರ್ತಕ್ಕಂಥ 6 ಮಂದಿಯಲ್ಲಿ 4 ಮಂದಿ ಕಾಂಗ್ರೆಸ್ನವರು ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೀವಿ. ನಮಗೆ 2 ಬಾರಿ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ, ಕೊಡಲೇಬೇಕು ಅಂತೇಳಿ ಎಲ್ಲ ನಾಯಕರು ಕೂಡ ಕಡಾಖಂಡಿತವಾಗಿ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಒಂದು ವೇಳೆ ಅವಕಾಶ ಕೊಡಲಿಲ್ಲ ಅಂದರೆ ಮುಂದೆ ಜಿಲ್ಲೆಯಲ್ಲಿ ನಾವೆಲ್ಲ ಶಾಸಕರಿಗೆ ಅಲ್ಲಿ ಭಾಳ ಕಷ್ಟ ಆಗ್ತದೆ. ಜೊತೆಗೆ ಆ ಜಿಲ್ಲೆಯಲ್ಲಿ ಒಂದು ಭಾವನೆ ಬರುತ್ತೆ, ಈ ಎಲ್ಲ ಅಸಮರ್ಥರು ಮಿನಿಸ್ಟರ್ ತಗೊಳ್ಳಿಕ್ಕೆ ಅಂತೇಳಿ ಒಂದು ಭಾವನೆ ಬರ್ತದೆ. ಆ ಭಾವನೆ ಸಮಾಜದಲ್ಲಿ ಬಂದಾಗ ಸಹಜವಾಗಿ ನಾವೆಲ್ಲ ಕುಗ್ಗೋಗ್ತೀವಿ, ನಮ್ಮ ಕಾರ್ಯಕರ್ತರು ಕುಗ್ಗೋಗ್ತಾರೆ. ಆದ್ದರಿಂದ ಇದುವರೆಗೂ ಕೂಡ ಸ್ಥಳೀಯರಿಗೆ ಕೊಡ್ತಾ ಇಲ್ಲ, ಯಾರೋ ಬೆಂಗಳೂರಿಂದನೋ ಬೇರೆ ಕಡೆಯಿಂದ ಬಂದು ಅಲ್ಲಿ ಉಸ್ತುವಾರಿ ಮಾಡ್ಕೊಂಡು ಹೋಗೋದ್ರಿಂದ ಸ್ಥಳೀಯವಾಗಿ ಜಿಲ್ಲೆಯಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸ ಹೆಚ್ಚಾಗಿ ಆಗ್ತಾ ಇಲ್ಲ, ಜನಸಾಮಾನ್ಯರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹಂಗಾಗಿ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ಈ ಬಾರಿ ನಮ್ಮ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಕೇಳ್ತಾ ಇದ್ದೀವಿ. ಇದಕ್ಕೆ ಕೆಲವರು ಅಪಪ್ರಚಾರವನ್ನು ಮಾಡ್ತಾರೆ, ಕೆಲವರು ಬಿಸ್ಕೆಟ್ ಮಾಡೋರು ಇರ್ತಾರೆ. ಇಲ್ಲ ಈ ಮಂತ್ರಿ ಬೇಕು, 4 ಜನ ಒಂದಾಗಿದ್ದಾರೆ ಅನ್ನೋ ಭಾವನೆ ಇದೆ. ಖಂಡಿತ ಅಲ್ಲ. ನಾವು ಒಂದೇ ಜಿಲ್ಲೆಯವರೇ, ಒಂದೇ ಪಕ್ಷದವರೇ, ಯಾವತ್ತೂ ಒಂದಾಗಿದ್ದೀವಿ, ಮುಂದೆನೂ ಒಂದಾಗಿರ್ತೀವಿ. ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.